ಓಂ ಶ್ರೀ ಗುರುಭ್ಯೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಇದಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಬ್ರಾಹ್ಮಣ ವರ್ಣದ ಎಲ್ಲ ಮಹನೀಯರಿಗೂ ನನ್ನ ಅನಂತ 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 ಕೋಟಿ ನಮಸ್ಕಾರ. ಇದನ್ನ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳಂತರೂ ತಾವು ಪರಿಭಾವಿಸಿದ್ರು ಸಂತೋಷ, ಬಹಳ ಸಂತೋಷ ನನಗೆ. ಸನಾತನದಲ್ಲಿ ಅನಾದಿ ಕಾಲದಿಂದಲೂ ಭಗವಂತ ವರ್ಣಾಶ್ರಮದ ನೆಲೆಯಲ್ಲಿ ಬ್ರಾಹ್ಮಣನಿಗೆ ಮುಖಮಾಸೀತ್ ಅಂತ ಹೇಳ್ಕೊಂಡಿದ್ದಾನೆ. ಅಂದ್ರೆ ಶರೀರಕ್ಕೆ ಮುಖ ಬಹಳ ಪ್ರಧಾನವಾದದ್ದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾನೆ. ಹಾಗಾಗಿ ನಾನು ಎಲ್ಲ ಬ್ರಾಹ್ಮಣ ಜನಾಂಗದಲ್ಲಿ, ಬ್ರಾಹ್ಮಣ ವರ್ಣವನ್ನ ಯಾರು ನಂಬಿಕೊಂಡು ಬ್ರಾಹ್ಮಣದಲ್ಲಿ ನಿತ್ಯ ಸಂಸ್ಕಾರವಂತರಾಗಿ ಜೀವನ ಮಾಡ್ತಾ ಇದ್ದೀರೋ ಎಲ್ಲರಲ್ಲೂ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ನಮ್ಮಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡೋದು ಬಹಳ ಕಡಿಮೆ ಆಗ್ತಾ ಇದೆ. ದಿನೇ ದಿನೇ ಬಹಳ ಸೂಕ್ಷ್ಮ ರೀತಿಯಲ್ಲಿ ನಮ್ಮಲ್ಲಿ ಪ್ರಭೇದಗಳು, ವಿರೋಧಗಳು ತನಗೆ ತಾನೇ ಹುಟ್ಕೊಂಡು ಬರ್ತಾ ಇದ್ದಾವೆ. ಬಹುಶಃ ಇದಕ್ಕೆ ಕಾರಣ ಆ ಕಲಿಪುರುಷನ ಪ್ರಭಾವ ಕೂಡ ಇರ್ಬೋದು ಅಂತ ಭಾವಿಸ್ತೀನಿ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಆತ್ಮಸ್ವರೂಪರೇ, ಎಲ್ಲರೂ ಅಮೃತ ಸ್ವರೂಪರೇ ಅಂತ ಹೇಳ್ಬಿಟ್ಟು ನಮ್ಮ ಉಪನಿಷತ್ತುಗಳು ಹೇಳುತ್ತೆ. ಆದರೂ ಕೂಡ ನಾವೆಲ್ಲೋ ನಮ್ಮ ನಿತ್ಯ ಕರ್ಮಾನುಷ್ಠಾನದಲ್ಲಿ ವಿಫಲರಾಗಿದ್ದೀವಿ ಏನೋ, ಅದರಿಂದಾಗಿ ಕಲಿ ಎಲ್ಲಾ ಬ್ರಾಹ್ಮಣ ಜನಾಂಗದಲ್ಲಿ ಪ್ರವೇಶಿಸಿ ದಾರಿ ತಪ್ಪಿಸ್ತಾ ಇದ್ದಾನೇನೋ ಅನ್ನುವಂಥ ನೋವು ನನಗಿದೆ. ಹಾಗಾಗಿ ಈ ಮೂಲಕ, ಈ ನನ್ನ ಮನವಿಯ ಮೂಲಕ ಇಡೀ ಬ್ರಾಹ್ಮಣ ಜನಾಂಗದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು, ಭೇದಗಳನ್ನು, ಭೇದಗಳನ್ನು ಎಲ್ಲವನ್ನು ಪಕ್ಕಕ್ಕಿರಿಸಿ ನಾವು ಸಮಾಜದ ಮುಂಚೂಣಿಯಲ್ಲಿ ನಿಂತು ಇತರೆ ವರ್ಣದವರಿಗೆ ಮಾರ್ಗದರ್ಶನ ಮಾಡಬೇಕಾದಂಥ ಕಾಲ ಮತ್ತೊಮ್ಮೆ ಕೂಡಿ ಬರಬೇಕು. ಬ್ರಾಹ್ಮಣರ ಬಗ್ಗೆ ಸಮಾಜದಲ್ಲಿ ಗೌರವ ಸ್ಥಾನ ನಿಲ್ಬೇಕು. ಬ್ರಾಹ್ಮಣರು ಯಾರನ್ನು ಹುಡುಕೊಂಡು ಕೇಳದ ಹಾಗಾಗ್ಬಾರ್ದು. ಬ್ರಾಹ್ಮಣರನ್ನು ಹುಡುಕೊಂಡು ನಿಮಗೆ ಸಹಾಯ ಮಾಡ್ತೀವಿ ಅನ್ನುವಂಥ ಸಮಾಜ ನಿರ್ಮಾಣದಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಅದು ಮಾಡೋದಕ್ಕೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು, ಯುವತಿಯರು ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿದೆ. ಅವರು ಮುಂದಿನ ಪ್ರಜೆಗಳು, ಮುಂದಿನ ನಾಯಕರಾಗ್ತಾರೆ. ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಮಾಡಬೇಕು. ನಾವೆಷ್ಟೇ ವಿದ್ಯಾವಂತರಾಗಲಿ, ಎಷ್ಟೇ ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿ, ಅದ್ಯಾವುದು ನಮ್ಗೆ ಸುಖ ಕೊಡೋದಿಲ್ಲ ಮಹನೀಯರೇ. ಯಸ್ತ್ವಾತ್ಮತ್ರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯನ್ನ ವಿದ್ಯತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾನೆ. ಆತ್ಮತೃಪ್ತರಾಗಿರ್ಬೇಕು ಬ್ರಾಹ್ಮಣ ಜನಾಂಗದವರು. ಅವ್ರದ್ದು ಅದು ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತು, ಆಗರ್ಭ ಶ್ರೀಮಂತಿಕೆಯ ಮಹಾನ್ ಸಂಪತ್ತು ಅನ್ನುವಂಥ ಮಾತನ್ನ ಲಾಗಾಯಿತು ಹೇಳ್ಕೊಂಡು ಬಂದಿದ್ದಾರೆ. ಆ ಸಂಪತ್ತು ನಮ್ಮದಾಗ್ಬೇಕು. ಲೌಕಿಕ ಸಂಪತ್ತು ಬೇರೆಯವರಿಗೆ ನಾವು ಮಾಡಿಕೊಡ್ಬೇಕು. ಅವರು ಸಂಭ್ರಮಿಸೋದನ್ನ ನೋಡಿ ನಾವು ಸಂತೋಷ ಪಡಬೇಕು. ಅವರು ನಮ್ಮ ಬಗ್ಗೆ ಪೂಜ್ಯ ಭಾವನೆಯಿಂದ ಇರ್ತಾರೆ. ಹಾಗಾಗಿ 4 ವರ್ಣದ ನೆಲೆಯಲ್ಲಿ ಮತ್ತೆ ನಮ್ಮ ಸಮಾಜ ಭರತ ಖಂಡ ನಿಲ್ಲಬೇಕು ಅನ್ನುವಂಥದ್ದು ಆ ಭಗವಂತನಲ್ಲಿ, ಆ ಶಂಕರ ಭಗವತ್ಪಾದರಲ್ಲಿ ನನ್ನ ಮೊರೆ. ಇನ್ನೂ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಬ್ರಾಹ್ಮಣ ಮತಸ್ಥರಲ್ಲಿ ಶಂಕರ ಭಗವತ್ಪಾದರು ನೀಡಿದಂಥ, ಅವರು ಕೆಲವು ಜನ ಅವರನ್ನ ನಮ್ಮಂತೆ ಸರ್ವಸಾಮಾನ್ಯ ಮನುಷ್ಯ ಅಂತ ಅನ್ಕೊಳ್ಬಹುದು, ಅಥವಾ ಒಂದು ವಿಭೂತಿ ಪುರುಷ ಅಂತ ಹೇಳ್ಕೊಳ್ಬಹುದು. ಆದರೆ ನನ್ನ ಚಿಂತನೆಯಲ್ಲಿ, ನನ್ನ ಸಂಶೋಧನೆಯಲ್ಲಿ ನಾನು ಕಂಡುಕೊಂಡಿದ್ದು ಅವರು ಭಗವಂತನ ಸ್ವರೂಪವೇ ಹೌದು. ಭಗವದ್ಗೀತೆಯಲ್ಲಿ ಏನು ಹೇಳಿದಾರೋ ಶ್ರೀಕೃಷ್ಣ ಪರಮಾತ್ಮ, ಅದನ್ನೇ ಶಂಕರ ಭಗವತ್ಪಾದರು ತಮ್ಮ ಭಕ್ತಿ ಸ್ತೋತ್ರದಲ್ಲಿ, ಪ್ರಕರಣ ಗ್ರಂಥಗಳಲ್ಲಿ, ಭಾಷ್ಯಗಳಲ್ಲಿ ಎಲ್ಲವನ್ನೂ ಮನದಟ್ಟಾಗೋ ರೀತಿಯಲ್ಲಿ ನಮ್ಗೆ ಕೊಡಮಾಡಿದ್ದಾರೆ. ಅದನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇದೆಯಾ ಇಲ್ವೋ ಅದು ಬೇರೆ ವಿಷಯ. ಆದರೆ ಅವರು ಸರ್ವ ಜನಾಂಗಕ್ಕೂ ಒಳ್ಳೇದಾಗದನ್ನೇ ಬಯಸಿ ಸನಾತನ ಧರ್ಮವನ್ನು ಪುನರುತ್ಥಾನ ಮಾಡಿದಂಥ ಸಾಕ್ಷಾತ್ ಭಗವಂತನೇ ಆದಿಶಂಕರು ಅನ್ನೋದು ನನ್ನ ಅಭಿಪ್ರಾಯ. ಅವ್ರ ಬಗ್ಗೆ ಯಾವುದೇ ಮತಸ್ಥರು
ಕೆಟ್ಟದಾಗಿ ಮಾತಾಡೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಸಾಹಿತ್ಯವನ್ನು ರಚಿಸಿ ಪ್ರಸಾರ ಮಾಡೋದು, ಇದು ಅವಿವೇಕಿಗಳ ಕೆಲಸ ಅಂತ ನಾನು ಭಾವಿಸ್ತೀನಿ. ಅವ್ರಿಗೆ ಇಹದಲ್ಲೂ ಸುಖ ಸಿಕ್ಕದಿಲ್ಲ, ಮುಕ್ತಿನೂ ಸಿಕ್ಕದಿಲ್ಲ ಅನ್ನುವಂಥ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಗೀತೆಯಲ್ಲಿ ಹೇಳ್ತಾನೆ, ಎಲ್ಲಿವರೆಗೂ ನೀವು ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ ಅನ್ನುವಂಥ ತಿಳುವಳಿಕೆ ನಮ್ಗೆ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ಮುಕ್ತಿ ಸಿಕ್ಕದಿಲ್ಲ ಅನ್ನುವಂಥ ಮಾತನ್ನ ಭಗವಂತ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅನ್ನುವಂಥ ಮಾತನ್ನು ಕೂಡ ನಮಗಾಗಿ ಹೇಳಿದ್ದಾನೆ. ನಾವುಗಳು ಅಲ್ಪರು, ಅಲ್ಪ ಬುದ್ಧಿಯಿಂದ ಮಾಯೆಗೊಳಪಟ್ಟಿದೀವೋ, ಕಲಿಮಾಯೆಗೊಳಪಟ್ಟಿದೀವೋ ಗೊತ್ತಿಲ್ಲ, ದಾರಿ ತಪ್ಪಿದೀವಿ ಅಂತ ಹೇಳ್ಬಿಟ್ಟು ವಿಷಾದದಿಂದ ಹೇಳ್ತಾ ಇದ್ದೇನೆ. ದಯವಿಟ್ಟು ನನ್ನ ಬ್ರಾಹ್ಮಣ ಸಹೋದರ ಸಹೋದರಿಯರಲ್ಲಿ, ತಂದೆ ತಾಯಿಯರಲ್ಲಿ, ಮಾತೃ ಸ್ವರೂಪರಲ್ಲಿ, ಪಿತೃ ಸ್ವರೂಪರಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ಳೋದು, ನಮಗೆ ಬ್ರಾಹ್ಮಣರಿಗೆ ನೇಮಿಸಿದಂಥ ನಿತ್ಯ ಕರ್ಮಾನುಷ್ಠಾನವನ್ನ ನಾವು ಮಾಡ್ತಾ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ತಾ ಸಮಾಜವನ್ನು ಉದ್ಧಾರ ಮಾಡುವಂತಹ ಕೆಲಸದಲ್ಲಿ ತೊಡಗಬೇಕು. ದಯವಿಟ್ಟು ನಮ್ಮ ಸಣ್ಣ ಪುಟ್ಟ ಭೇದಗಳನ್ನ, ಭಿನ್ನಾಭಿಪ್ರಾಯಗಳನ್ನ, ನಮ್ಮ ಕ್ಷುಲ್ಲಕವಾದಂತ ಅಹಂಕಾರಗಳನ್ನ ಬದಿಗೊತ್ತಿಟ್ಟು ಬ್ರಾಹ್ಮಣರೆಲ್ಲರೂ ಒಂದಾಗಿ ಕೆಲಸ ಮಾಡಿದಾಗ ಮತ್ತೆ ನಮ್ಮ ಬ್ರಾಹ್ಮಣ ಸಂತತಿ ಬೆಳಿಬೇಕು ಅನ್ನುವಂತಹ ಕಲ್ಪನೆ. ಯಾಕೆಂದ್ರೆ ಇವಾಗ ಇಡೀ ಭಾರತದಲ್ಲಿ ಕೇವಲ 3-4 ಶತಾಂಶದಷ್ಟಿದೆ ಅನ್ನುವಂಥ ಮಾತನ್ನ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಎಲ್ಲಾ ಬ್ರಾಹ್ಮಣರು ಒಬ್ರು ಹೇಳಿದ್ದಕ್ಕೆ ನಾವೆಲ್ಲರೂ ಸಹಮತ ವ್ಯಕ್ತಪಡಿಸುವಂತಹ ಔದಾರ್ಯ ನಮ್ಮಲ್ಲಿ ಬರಬೇಕು ಅನ್ನುವಂಥ ಮಾತನ್ನ ತಮ್ಮ ಮುಂದೆ ವಿನಮ್ರವಾಗಿ ಬೇಡ್ಕೊಳ್ತಾ, ಎಲ್ಲರೂ ಚೆನ್ನಾಗಿರ್ಲಿ. ಬ್ರಾಹ್ಮಣರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿದ್ರೆ ವಿಶ್ವ ಚೆನ್ನಾಗಿರ್ತದೆ. ಅಯಂ ನಿಜ ಪರೋ ವ್ಯಕ್ತಿ ಗಣುನಾ ಲಘುಚೇತು ಸಾಂ ಉದಾರ ಚರಿತಾನಂತೋ ವಸುದೈವ ಕುಟುಂಬಕಂ ಅನ್ನುವಂಥ ಮಾತನ್ನ ನಮ್ಮ ನೀತಿ ಬೋಧಕರು ಹೇಳಿದ್ದಾರೆ. ಅದನ್ನ ನಾವು ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ, ಅದರಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಒಂದ್ಸರಿ ಇದನ್ನ ಕೇಳಿ, ಇದರಲ್ಲಿ ಏನಾದರೂ ದೋಷ ಇದ್ರೆ ತಿದ್ದಿರಿ ಅದನ್ನ. ಆದ್ರೆ ಮತ್ತೊಮ್ಮೆ ಮನವಿ ಮಾಡ್ತೀನಿ, ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಬ್ರಾಹ್ಮಣರಲ್ಲಿ ಭೇದ ಬಂತು ಅಂದ್ರೆ ಸಮಾಜ ಕೆಡ್ತದೆ. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಣರಿಗೆ ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾನೆ. ಇದನ್ನು ಯಾರೂ ಮರಿಬೇಡಿ ದಯವಿಟ್ಟು. ರಾಜಸೂಯ ಯಾಗದಲ್ಲಿ ನಾನು ಬ್ರಾಹ್ಮಣರ ಪಾದಕ್ಕೆ ತೊಳಿತೀನಿ ಅನ್ನುವಂಥ ಮಾತನ್ನ ಕೃಷ್ಣ ಹೇಳೋದ್ರ ಮೂಲಕ ಬ್ರಾಹ್ಮಣರಿಗೆ ದೊಡ್ಡ ಪಟ್ಟ ಕಟ್ಟಿದ್ದಾನೆ. ಅದನ್ನ ಉಳಿಸಿ ಬೆಳೆಸುವಂತ ದೊಡ್ಡ ಜವಾಬ್ದಾರಿ ನಮ್ಮಗಳ ಮೇಲೆ ಇದೆ ಅಂತ ಹೇಳ್ತಾ ಮತ್ತೊಂದು ಸಾರಿ ತಮಗೆ ಮನವಿ ಮಾಡ್ತಾ ಕೇಳ್ತಾ ಇದ್ದೀನಿ, ಇಡೀ ಬ್ರಾಹ್ಮಣ ಜನಾಂಗ ನಾವು ಒಂದು, ನಮ್ಮ ಭೇದಗಳಿಲ್ಲ. ಯಾಕೆಂದ್ರೆ ನಾವು ಆತ್ಮನೆಲೆಯಲ್ಲಿ ನಿಲ್ಬೇಕಾಗುತ್ತೆ. ಭೌತಿಕವಾಗಿ ನಮ್ಮನ್ನ ನಾವು ಗುರುತಿಸ್ಕೊಳ್ಬಾರದು. ಆತ್ಮತತ್ವದಲ್ಲಿ ನಾವು ನೆಲೆ ನಿಂತು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂತಹದ್ದು ನಮ್ಮ ಋಷಿಗಳ ಸಂದೇಶ. ಅದನ್ನ ನಾವು ಪಾಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಈ ಮನವಿಯನ್ನ ಪೂರ್ಣ ವಿರಾಮ ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೀವೇಮ ಶರದಶತಂ, ನಂದಾಮ ಶರದಶತಂ, ಮೋದಾಮ ಶರದಶತಂ, ಪ್ರಬ್ರವಾಮ ಶರದಶತಂ ಅನ್ನುವಂಥ ಮಾತು ಶಾಂತಿ ಮಂತ್ರದಲ್ಲೂ ಕೂಡ ಹೇಳ್ಕೊಂಡು ಬರುತ್ತೆ. 100 ವರ್ಷ ಸಂಭ್ರಮದಿಂದ, ಸಂತೋಷದಿಂದ, ಧೈರ್ಯದಿಂದ, ಉತ್ಸಾಹದಿಂದ ಬದುಕಿ ಬಾಳಿ ಬೇರೆಯವ್ರಿಗೂ ನಾವು ದಾರಿ ಆಗ್ಬೇಕು, ನಾವು ಮಾರ್ಗದರ್ಶಕರಾಗ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೆ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಶುಭಂ ಭೂಯಾತ್.